ನಮಸ್ಕಾರ ಎಲ್ಲರಿಗೂ. ನಮೋ ನಮಃ. ನಿಮಗೂ ಅಷ್ಟೇ, ನಿಮಗೂ ಅಷ್ಟೇ. ಸೊ ಏನಪ್ಪ ಸಮಾಚಾರ? IPL ಬರ್ತಾ ಇದೆ, ಏನು ನಾಪತ್ತೆ ಆಗ್ಬಿಟ್ಟಿದ್ದೆ ಇಷ್ಟು ದಿನ. ಏನು ಸಮಾಚಾರ? ಏನ್ ಮಾಡೋದು ಮಗ, ಕೆಲ್ಸಗಳು ಅದು ಇದು. IPL ಬಂತು ಅಂತ ಎಲ್ಲ ಹಿಂಗೆ ಸೈಡ್ ಬಿಸ್ನೆಸ್ಗೆ ಹೋದೆ ಅಂತ ಅನ್ಕೋಬೇಡ. ಏನಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಅಷ್ಟೇ. ಖುಷಿಗೋಸ್ಕರ ಕ್ರಿಕೆಟ್ ನೋಡ್ತೀವಿ ಅಷ್ಟೇ ಅಷ್ಟೇ. ಹೌದು, ಬೇರೆ ಅದೆಲ್ಲ ಏನು ಅಭ್ಯಾಸಗಳಿಲ್ಲ. IPL ಬಂತು, ಏನ್ ಅನ್ಸುತ್ತೆ IPL ಅಂತ ಅಂದಿದ ತಕ್ಷಣ ನಿನ್ಗೆ ಏನ್ ನೆನಪಾಗುತ್ತೆ? IPL ಅಂದ ತಕ್ಷಣ ಒಂಥರ ಸಮ್ಮರ್ ಬರ್ತಿದೆ, ಒಂಥರ ರಿಲ್ಯಾಕ್ಸೇಷನ್ ಪೀರಿಯಡ್, ಇದು ಏಪ್ರಿಲ್ ಮೇ ಬಂತಿದೆ ಅನ್ನೋ ಫೀಲ್ ಬಂದ್ಬಿಡತ್ತೆ. ಇವಾಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ, ಬಟ್ ನೀವು ಮುಂಚೆ ನೋಡಿದ್ರೆ IPL ಏಪ್ರಿಲ್ ಫಸ್ಟ್ ವೀಕ್ ಸ್ಟಾರ್ಟ್ ಆಗ್ತಿತ್ತು, ಮೇ ಎಂಡಿಗೆ ಎಂಡ್ ಆಗೋದು. ಹೌದು. ಈಗ 10 ಟೀಮ್ಗಳಾಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ. 10 ಟೀಮ್ ಆಗೋಗಿದೆ. 8 ಟೀಮ್ ಇತ್ತು, ಇವಾಗ 10 ಟೀಮ್ ಬಂದಿದೆ. ಎಲ್ಲ 10 ಟೀಮ್ಗೆ ಅಂದ್ರೆ ಎಷ್ಟು ಪ್ಲೇಯರ್ಸ್ ಬೇಕು ನಿನಗೆ? ಈ 2 ತಿಂಗಳಲ್ಲಿ ನಿಂಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಜಾಸ್ತಿ ಇರೋದೇ ಇಲ್ಲ, ಅಬ್ಸರ್ವ್ ಮಾಡು. ಹೌದು. ಯಾಕಂದ್ರೆ ಬಹಳಷ್ಟು ಜನ ಇಲ್ಲೇ ಆಡ್ತಾರೆ. ಅದೋ ಒಂದೆರಡು ದೇಶಗಳು ಬಿಟ್ರೆ ಬೇರೆ ಎಲ್ಲರೂ IPL ಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಆ 2.5 ತಿಂಗಳು ನಾವು IPL ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಗುರು, ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಕೋಟ್ಯಾಂತರ ಜನ ಅನ್ನೋದು ಬಂದ್ಬಿಟ್ಟಿದೆ. ಸೊ ಅದೇ ಚಿಕ್ಕ ಹುಡುಗರಿದ್ದಾಗ ನಾವು ಬಿದ್ದಿಲೇ ಬಿದ್ದಿರ್ತಾ ಇದ್ವಿ. ರಾತ್ರಿ ಬಂತು ಅಂದ್ರೆ ಟಿವಿ ಮುಂದೆ ಕೂತ್ಕೊತಿದ್ವಿ. ಇವಾಗ ಆಫೀಸಲ್ಲಿ ಇರ್ತೀವಿ, ರಾತ್ರಿ ಬಂತು ಅಂದ್ರೆ ಫೋನು ಟಿವಿ ಮುಂದೆ ಕೂತ್ಕೋತಾ ಇದೀವಿ. ಆ ಎಕ್ಸೈಟ್ಮೆಂಟ್ ಅಷ್ಟೇ ಇದೆ. ನೀನ್ ಹೇಳಿದ್ರೆ ಏನೇ ಚೇಂಜ್ ಆಗಿದ್ರು ಆ ಎಕ್ಸೈಟ್ಮೆಂಟ್ ಇನ್ನು ಹಂಗೆ ಉಳ್ಕೊಂಡು. ಇವಾಗ ದುಡ್ಡು ಜಾಸ್ತಿ ಆಗಿದೆ, ಇದು ಸ್ಪಾನ್ಸರ್ಶಿಪ್ ಅದು ಇದು ಅಂತ ಏನೇನೋ ಬಂದಿದೆ. ಕರೆಕ್ಟ್. ಆನ್ ಬಾಕ್ಸ್ ಇವೆಂಟ್ ಅದು ಇದು ಎಲ್ಲ ಆಗುತ್ತೆ. ಬಟ್ ಸ್ಟಿಲ್ IPL ಅಂತಂದ್ರೆ ಆ ಎಕ್ಸೈಟ್ಮೆಂಟ್, ಆ ಖುಷಿ. ಸ್ಕೋರ್ ಎಷ್ಟಾಯ್ತು, ನಿಂಗೆ ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ರೆ ಅಥವಾ ಆಟೋದಲ್ಲೋ ಬಸ್ಸಲ್ಲೋ ಹೋಗ್ತಾ ಇದ್ರೆ ಗುರು ಸ್ಕೋರ್ ಎಷ್ಟಾಯ್ತು ಅಂತ ಪಕ್ಕದಲ್ಲಿ ಕೇಳ್ತಾರೆ. ಯಾರಾದ್ರೂ ಒಬ್ರು ಕೇಳ್ತಾರೆ, ನೆನ್ನೆ ನೋಡಿದ್ಯಾ ಅಂತಂದ್ರೆ ಅದ್ ಮ್ಯಾಚ್ ಬಗ್ಗೆನೇ ಅಂತಾನೆ ಗೊತ್ತಾಗೋಗತ್ತೆ. ಬೇರೆ ಇನ್ನೇನು ನೋಡಿದ್ಯಾ ಅಂತ ಕೇಳಲ್ಲ. ನ್ಯೂಸ್ ನೋಡಿದ್ಯಾ, ಮ್ಯಾಚ್ ನೋಡಿದ್ಯಾ. 70 ಮ್ಯಾಚ್ ಇದೆ ಫಸ್ಟ್ ಲೀಗ್ ಅಲ್ಲಿ. ಏನ್ ಅನ್ಸುತ್ತೆ ಗುರು RCB ಕಾಂಬಿನೇಷನ್ ಬಗ್ಗೆ? ಬೆಟರ್ ದನ್ ಪ್ರೀವಿಯಸ್ ಟೈಮ್ಸ್ ಅನ್ಸ್ತಿದೆ. ಸೊ ಯಾವಾಗ್ಲೂ ಲಾಸ್ಟ್ ಟೈಮ್ ಎಲ್ಲ ಏನಾದ್ರು ಬ್ಯಾಟಿಂಗ್ ಹೆವಿ ಆಗ್ಬಿಡೋದು, ಬೌಲಿಂಗ್ ವೀಕ್ ಆಗ್ತಿತ್ತು. ಅದು ಎಸ್ಪೆಷಲಿ ಚಿನ್ನಸ್ವಾಮಿಲಿ ನೀನು ಬೌಲಿಂಗ್ ನ ನಾರ್ಮಲ್ ಮಾಡರೇಟ್ ಆಗಿ ಇಟ್ಕೊಂಡ್ರೆ ಗೆಲ್ಲಕ್ ಸಾಧ್ಯನೇ ಇಲ್ಲ. ಸೊ ಈ ಸತಿ ಸ್ವಲ್ಪ ಬೌಲಿಂಗ್ ಏನೇನ್ ಸ್ಪೆಸಿಫಿಕ್ ರೋಲ್ಸ್ ಗೆ ಬೈ ಮಾಡಿದ್ದಾರೆ. ಸೊ ಆಕ್ಷನ್ ವಾಸ್ ನಾಟ್ ಬ್ಯಾಡ್ ದಿಸ್ ಟೈಮ್. ಕರೆಕ್ಟ್. ಅಂದ್ರೆ ತುಂಬಾ ಸೆನ್ಸಿಬಲ್ ಆಗಿ ಮಾಡಿದ್ದಾರೆ. ಎಲ್ಲೋ ಹೈಪ್ ಹಿಂದೆ ಎಕ್ಸಾಕ್ಟ್ಲಿ ಕರೆಕ್ಟ್. ಹುಚ್ಚುಚ್ಚಾಗಿ 25 ಕೋಟಿ ಆ ತರ ಎಲ್ಲ ಕೊಟ್ಟು ಯಾರನ್ನೂ ತಗೊಂಡಿಲ್ಲ. ಬಟ್ ಬ್ಯಾಲೆನ್ಸ್ಡ್ ಆಗಿದೆ. ಬೌಲಿಂಗ್ ಅಂತೂ ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್ ಅವರು, ಹ್ಯಾಸಲ್ವುಡ್ ಇವರೆಲ್ಲ ಇರೋದ್ರಿಂದ ಯಶ್ ದಯಾಳು. ಸ್ಪಿನ್ ಸ್ವಲ್ಪ ಕನ್ಸರ್ನ್ ಇದೆ, ಅದು ಬಿಟ್ರೆ ಬೇರೆ ಎಲ್ಲ ಕಾಂಬಿನೇಷನ್, ಬೇರೆ ಎಲ್ಲ RCB ವರ್ಕ್ ಆಗಿದೆ. ಸತಿ ಡ್ಯಾಶಿಂಗ್ ಓಪನರ್ ಇದಾರೆ, ಹೊಸ ರಿಪ್ಲೇಸ್ಮೆಂಟ್ ಫಾರ್ ಫ್ಯಾಫ್ ಇಸ್ ಫಿಲ್ ಸಾಲ್ಟ್ ಬಂದಿದ್ದಾರೆ. ಕರೆಕ್ಟ್. ಸೊ ಅವ್ರ ಜೊತೆ ಕೊಹ್ಲಿ ಅದಾಗ್ತಿದಂಗೆ ಪಡಿಕಲ್ ಅಂತ ಹೇಳ್ತೀಯಾ ನಂಬರ್ 3 ಅಲ್ಲಿ ಪಡಿಕಲ್ ಒಂದೆರಡು ಮ್ಯಾಚ್ ಚಾನ್ಸ್ ಕೊಡ್ಬೇಕಂತ ಅನ್ಸುತ್ತೆ. ಹೌದು, ಪಡಿಕಲ್ ಚಾನ್ಸ್ ಕೊಡ್ತಾರೆ. ಹೇಗೆ ಇಂಪ್ರೂವ್ ಆಗಿದ್ದಾರೆ ನೋಡ್ಬೇಕು. ಕರೆಕ್ಟ್, ಅವ್ರು ಸ್ಲೋ ಆಗಿ ಆಡ್ತಾರೆ, ಅದೆಲ್ಲ ಮಾತಿದ್ದೇ ಇದೆ. 1-2 ಮ್ಯಾಚ್ ಚಾನ್ಸ್ ಕೊಡ್ಲಿ, ಕೊಟ್ರೆ ಗೊತ್ತಾಗೋದು ಅವ್ರು ಇಂಪ್ರೂವ್ ಆಗಿದಾರ, ಕಮ್ಮಿ ಆಗಿದ್ಯಾ ಅಥವಾ ಮುಂದಕ್ಕೆ ಹಾಕೋಬೇಕಾ ಅಂತ ಗೊತ್ತಾಗೋದು. ಅವ್ರ ಹಿಂದೆ ಮತ್ತೆ ರಜತ್ ಪಟೇಲ್ ಅವರು ಬರ್ತಾರೆ. 5 ಅಲ್ಲಿ ಯಾರು ನಡೆಸ್ತೀಯಪ್ಪ? ಲಿವಿಂಗ್ಸ್ಟನ್ ಬರ್ಬೋದಾ? ಲಿವಿಂಗ್ಸ್ಟನ್, ಆಮೇಲೆ ಜಿತೇಶ್ ಶರ್ಮಾ ಇದಾರೆ, ಆಮೇಲೆ ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಅವ್ರು ಬರ್ಬೋದು. ಟಿಮ್ ಡೇವಿಡ್ ನ ಮೇ ಬಿ ಅವರು ಇದಕ್ಕೆ ಸಬ್ ಅಲ್ಲಿ ಆಡಿಸಬಹುದು. ಕೃಣಾಲ್ ಪಾಂಡ್ಯ ಅದಾದ್ಮೇಲೆ ಬೌಲರ್ಸ್ ಗಳು ಬರ್ತಾರೆ. ಬೌಲರ್ಸ್ ಗಳು ನಿಂಗೆ ಯಾರು ಅಂತ ಜಾಸ್ತಿ ಕನ್ಫ್ಯೂಷನ್ ಇಲ್ಲ, ಅದು ಸೆಟ್ ಆಗೋಗಿದೆ. ಕರೆಕ್ಟ್. ಒಬ್ರು ಸ್ಪಿನ್ನರ್ ಇದ್ದೇ ಇರ್ತಾರೆ ಕೃಣಾಲ್ ಪಾಂಡ್ಯ ಅವ್ರ ಜೊತೆಗೆ, ಇನ್ನೊಬ್ರು ಸ್ಪಿನ್ನರ್ ಇದ್ದೇ ಇರ್ತಾರೆ. ಆಮೇಲೆ ಲಿವಿಂಗ್ಸ್ಟನ್ ಅವರು 1-2 ಓವರ್ ಬೌಲಿಂಗ್ ಮಾಡೋದ್ರಿಂದ ಸೊ ನಿನ್ಗಲ್ಲ 7-8 ಓವರ್ಗೆ ಏನ್ ಕೊರತೆ ಇಲ್ಲ, ಬಂದ್ಬಿಡುತ್ತೆ. ಹೌದು, ಕರೆಕ್ಟ್. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಅವರು ಇದಾರೆ, ಯಶ್ ದಯಾಳ್ ಅವ್ರು ಬರ್ತಾರೆ, ಹ್ಯಾಸಲ್ವುಡ್. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸ್ವಿಂಗು ಇದೆ ಈ ಸತಿ. ಕರೆಕ್ಟ್. ಸೊ 1 in 11 ಈ ಸಲ ಅಂದ್ರೆ 7-8 ಜನರಂತೂ ಈಸಿಯಾಗಿ ಹೇಳ್ಬಿಡ್ಬೋದು. ಇನ್ನೊಂದು 2-3 ಬದಲಾವಣೆಗಳು ಇರುತ್ತೆ ಅಷ್ಟೇ. ಇಂಪ್ಯಾಕ್ಟ್ಸ್ ಹಬ್ಬ, ಅದು ಕಂಡೀಷನ್ಸ್ ಪಿಚ್ ಮೇಲೂ ಡಿಪೆಂಡ್ ಆಗುತ್ತೆ. ಹೌದು. ಸೊ ನಮ್ಮವ್ರ ಪೊಟೆನ್ಶಿಯಲ್ ತಕ್ಕಂಗೆ ಆಡಿದ್ರೆ ಪ್ಲೇ ಆಫ್ಸ್ ಗಂತೂ ಸ್ವಲ್ಪ ಈಸಿ ಚಾನ್ಸಸ್ ಇದೆ. 70% ಚಾನ್ಸ್ ಇದೆ. ಹೌದು. ಸೊ ಇನ್ ಬೇರೆ ಟೀಮ್ಗಳ ಬಗ್ಗೆ ಇನ್ನು ನಮ್ಗೆ ಮಾತಾಡಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ಸಲ ಅಂದ್ರೆ ಪ್ರತಿ 3 ವರ್ಷಕ್ಕೂ ಆಕ್ಷನ್ ಆಗುತ್ತಲ್ಲ, ಅದು ನಮ್ಗೆ ರಿಜಿಸ್ಟರ್ ಆಗಕ್ಕೆ ಒಂದು 7-8 ಮ್ಯಾಚ್ ಬೇಕು, ಯಾವ ಟೀಮ್ ಅಲ್ಲಿ ಇದಾರೆ ಅಂತ. ಡೆಫಿನೆಟ್ಲಿ. ಹೌದು. ಇವಾಗ ಸುಮ್ಮನೆ ನಾವು RCB ಅನಲೈಸ್ ಮಾಡ್ಬೋದು ಅಷ್ಟೇ, ಬೇರೆ ಎಲ್ಲಾ ಟೀಮ್ ಅನಲೈಸ್ ಮಾಡ್ಬೇಕು ಅಂದ್ರೆ ಎಲ್ಲ ಪ್ಲೇಯರ್ಸ್ ಗಳು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಅದ್ ನೋಡ್ಬೇಕು ನಾವು, ಅವ್ರನ್ನ ಆ ಜರ್ಸಿಲಿ ನೋಡ್ಬೇಕು, ನಾವು ಪರ್ಪಲ್ ಅಲ್ಲಿ ನೋಡ್ಬೇಕು, ರೆಡ್ ಅಲ್ಲಿ ನೋಡ್ಬೇಕು, ಅವಾಗ ರಿಜಿಸ್ಟರ್ ಆಗುತ್ತಲ್ಲ. ಜರ್ಸಿ ಅಂದಿದ ತಕ್ಷಣ ಈಗ ನಿಮ್ ಮುಂಚೆ ಇದ್ದಿದ್ದ ಜರ್ಸಿಗಳು, ನಾಸ್ಟಾಲ್ಜಿಯಾ ಜರ್ಸಿಗಳು ಎಷ್ಟು ಚೆನ್ನಾಗಿರೋದು ಮಗ. ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅದೊಂಥರ ನಿಮಗೆ KKR ಅವ್ರದ್ದಾಗಿರ್ಬೋದು, RCB ಜರ್ಸಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈಗ ಎಲ್ಲೋ ಒಂದ್ ಸ್ವಲ್ಪ ಅದು ಬರೀ ನಿನಗೆ ಈ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ತರ ಕಾಣಿಸ್ತಾ ಇದೆ ಅಲ್ಲ ಇತ್ತೀಚೆಗೆ. ಹೌದು, ಡೆಫಿನೆಟ್ಲಿ ಓಡಾಡ್ತಿರೋ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದ್ದಂಗೆ ಅಷ್ಟೇ. ಲೈಟಿಂಗ್ ಒಂದಿರಲ್ಲ ಮೈ ಮೇಲೆ, ಮುಂದೆ ಅದಕ್ಕೂ ಅದು ಬರುತ್ತೆ. ಸೊ ಇವಾಗ ಡೌನ್ ಸೈಡ್ ಆಫ್ IPL ಅಪ್ಗ್ರೇಡ್ ಆಗ್ತಿರೋದು ಏನು ಅಂತಂದ್ರೆ, ತರ ದುಡ್ಡಿನ ವಿಷಯ ಜಾಸ್ತಿ ಬಂದಾಗ, ಈ ತರದೆಲ್ಲ ಮನಿ ಮ್ಯಾಟರ್ಸ್ ಎಲ್ಲ ಬಂದಾಗ ಈ ತರ ಜಾಸ್ತಿ ಆಗತ್ತೆ. ಬಟ್ ಸ್ಟಿಲ್ ಓಕೆ.
ಸೊ ನಿನಗೆ ಈ ಸಲ ಈ IPL ಮುಗಿಯೋಷ್ಟೊತ್ತಿಗೆ ಟಾಪ್ 4 ಅಲ್ಲಿ ಯಾರು ಇರ್ತಾರೆ ಅನ್ಸುತ್ತೆ ಮ್ಯಾಮ್? ಟಾಪ್ 4 4 ಟೀಮ್ಗಳು ಪ್ಲೇ ಆಫ್ಸ್ಗೆ. ಅದಕ್ಕೆ ಇದನ್ನ ಹೇಳ್ಬೇಕು ಅಂತಂದ್ರೆ ನೀನು ಅನಲೈಸ್ ಮಾಡ್ಬೇಕು. RCB ಅಂತೂ ಹೋಗ್ತಾರೆ. RCB ಇದೊಂದು ಹೋಗ್ಬೋದು. ಆಮೇಲೆ MI ಸ್ಟ್ರಾಂಗ್ ಇದ್ದಾರೆ. ಲಾಸ್ಟ್ ಇಯರ್ ಸ್ಟ್ರಾಂಗ್ ಇದ್ರು, ಬಟ್ ಈ ಸಲ ಇನ್ನೂ ಅಂದ್ರೆ ರೋಹಿತ್ ಅವರು ಮತ್ತೆ ಹಾರ್ದಿಕ್ ಅವ್ರ ಬಗ್ಗೆ ಅದೇನೇನೋ ರಿಫ್ಟ್ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಅದೆಲ್ಲ ಸ್ವಲ್ಪ ಈ ಎರಡು ಗೆದ್ದಿರೋದ್ರಿಂದ 9 ತಿಂಗಳಲ್ಲಿ ಅದು ಸ್ವಲ್ಪ ಕಾಮ್ ಆಗಿರುತ್ತೆ ಅಂತ ಅನ್ಸ್ತಾ ಇದೆ. ಸೊ ಸೂರ್ಯಕುಮಾರ್ ಅವ್ರು ಸ್ವಲ್ಪ ಫಾರ್ಮ್ ಬಂದ್ಬಿಟ್ರೆ ಅವ್ರಿಗೇನು ಅಷ್ಟು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಟ್ರೆಂಟ್ ಬೋಲ್ಟ್ ಅವ್ರು ಇದಾರೆ ಅವ್ರ ಕಡೆ, ದೀಪಕ್ ಚಹರ್ ಅವರು ಇದಾರೆ. ಸೊ MI ಒಂದು, ಆಮೇಲೆ ಇನ್ಯಾವ ಟೀಮ್ ಬರ್ಬೋದು? SRH ಬರುತ್ತೆ. SRH ಬ್ಯಾಟಿಂಗ್ ಇಶಾನ್ ಕಿಶನ್ ಅವರು ಇದ್ದಿದ್ದಲ್ದೆ ಇಶಾನ್ ಕಿಶನ್ ಹಾಕೊಂಡಿದ್ದಾರೆ ಸಾಲದು ಅಂತ. ಸೊ ಬೌಲಿಂಗು ಸ್ಟ್ರಾಂಗ್ ಇದೆ ಅವ್ರ ಕಡೆ. ಸೊ SRH ಇಸ್ ಅನ್ನೋದ ಟೀಮ್. ಮೇ ಬಿ ಇನ್ನೊಂದು ಟೀಮ್ ಯಾವ್ದು ಬರ್ಬೋದು ನಿಂಗೆ ಏನ್ ಅನ್ಸುತ್ತೆ? ನನಗೆ KKR ಅಥವಾ CSK ಅಂತ ಅನಿಸ್ತಾ ಇದೆ. KKR ಅಥವಾ CSK ಅಂದ್ರೆ ಯಾಕೆಂದ್ರೆ ಹೋಮ್ ಅಡ್ವಾಂಟೇಜ್, ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಹೋಮ್ ಕಂಡೀಷನ್ಸ್ ಅಲ್ಲಿ ಅಂದ್ರೆ ನಿನಗೆ CSK ಆಡಿದ್ರೆ ಅಯ್ಯೋ ಹೋಯ್ತಲ್ಲ 2 ಪಾಯಿಂಟ್ ಅಂತ ಅನ್ಸ್ಬಿಡುತ್ತೆ. ಅದರಲ್ಲೂ RCB ಈ ತರ ಟೀಮ್ಗಳಿಗಂತೂ ಹೋಯ್ತಲ್ಲಪ್ಪ 2 ಪಾಯಿಂಟ್ ಅಂತ ಅನ್ಸೋ ಅಷ್ಟು ಚಿದಂಬರಂ ಅಲ್ಲಿ ಆಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಕರೆಕ್ಟ್ ಅವ್ರು ಅಲ್ಲಿ ಮೈನ್ ಅವ್ರದ್ದು ಸ್ಪಿನ್ ಪಿಚ್ ರೆಡಿ ಮಾಡ್ತಾರೆ. 4 ಜನ ಸ್ಪಿನ್ನರ್ಸ್ ಇದಾರೆ. ಅದ್ರಲ್ಲಿ ಈ ಸಲ ಅಶ್ವಿನ್ ಜಡೇಜಾ ಅಣ್ತಮ್ದಿರ್ ಇಬ್ರು ಒಂದೇ ಟೀಮ್ ಅಲ್ಲಿ ಇರೋದ್ರಿಂದ ಡುಯೋ ಆಶ್ ಅಂಡ್ ಜಡ್ಡು ಡುಯೋ ಇಸ್ ಬ್ಯಾಕ್. ಸೊ ನೀನ್ ಏನೇ ಹೇಳು ಮಗ, ನೀನು CSK ಅಂತ ಬಂದಾಗ ಧೋನಿನ್ ಬಿಟ್ಟು ಮಾತಾಡಕ್ ಆಗಲ್ಲ. ಲೈಕ್ ಒಂಥರ ನಮ್ಗೆ ಅನ್ಸತ್ತೆ ಅವರು ಆಡ್ತಿದಾರಲ್ಲ ಅಂದ್ರೆ ಅವ್ರು ಬಂದ್ರು ಸೋಲ್ಸೋ ಚಾನ್ಸಸ್ ಇದೆ ಈಗ ನಮ್ಗೆ ಅನ್ಸುತ್ತೆ. ಬಟ್ ಸ್ಟಿಲ್ ಅವ್ರನ್ನ ನೋಡಿದ್ರೆ ಅಲ್ಲೊಂದು ಖುಷಿ ಆಗತ್ತೆ. ಲೈಕ್ ನೀನ್ ಅವ್ರು ಹಿ ಇಸ್ ಒನ್ ಆಫ್ ದ ಲಾಸ್ಟ್ ಆಫ್ ದ ಸೂಪರ್ ಸ್ಟಾರ್ಸ್. ಕರೆಕ್ಟ್, ಐಕಾನ್ ಅವರು. ಸೊ ಅವ್ರ ನೋಡಕ್ ಇನ್ನೊಂದು ವರ್ಷ ಸಿಕ್ತಿದೆ. So let's hope he plays well, but not against RCB ಮೇಲಲ್ಲ, ಬೇರೆ ಎಲ್ಲ ಟೀಮ್ ಮೇಲೆ ಚೆನ್ನಾಗಿ ಆಡ್ಲಿ ಅವರು. ಸೊ ಬೇರೆ ಟೀಮ್ಗಳ ಬಗ್ಗೆ ನಮ್ಗೆ ಇನ್ನೂ ಅದೇ ಸ್ವಲ್ಪ ಟೈಮ್ ಬೇಕು. ನಮ್ಗೆ ಯಾರ್ಯಾರು ಯಾವ್ಯಾವ ಟೀಮಲ್ಲಿ ಇದೀವಿ, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಅದಾದ್ಮೇಲೆ ಇವ್ರಿಗೆಲ್ಲ KL ರಾಹುಲ್ ಚೇಂಜ್ ಆಗಿದೆ. ಆಮೇಲೆ ಕೆಲವ್ರಿಗಂತೂ 26, 27, 28 ಕೋಟಿವರೆಗೂ ಕೊಟ್ಟು ತಗೊಂಡಿದ್ದಾರೆ. ನೇಮ್ ಟ್ಯಾಗ್ ಎಲ್ಲ ಪ್ರೆಷರ್ ಇರುತ್ತೆ ಅನ್ಸುತ್ತಾ? ಪ್ರೆಷರ್ ಇದ್ದೇ ಇರುತ್ತೆ ಮಗ, ಮತ್ತೆ ಸುಮ್ನೆ ಅಮೌಂಟ್, ಅದು ಸುಮ್ನೆ ಪರ್ಸ್ ಅಲ್ವಲ್ಲ ಅದು. ಕರೆಕ್ಟ್ ನಿಜವಾದ ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಪ್ರೆಷರ್ ಇದ್ದೇ ಇರುತ್ತೆ. ಸೊ ನೋಡ್ಬೇಕು ಅವರೆಲ್ಲ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವರೆಲ್ಲ ಆಕ್ಚುಲ್ T20 ಪ್ಲೇಯರ್ಸ್ ಅಲ್ದಿದ್ರು ಈ ಸತಿ ಅವರಿಂದ ಹೆಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡ್ಬೇಕು. ಕರೆಕ್ಟ್. ಸೊ ಏನ್ ಅನ್ಸುತ್ತಪ್ಪ ನಿನಗೆ ಈ ಸಲ ಪರ್ಪಲ್ ಕ್ಯಾಪ್ ಯಾರಿಗೆ ಬರ್ಬೋದು ಅನ್ಸ್ತಾ ಇದೆ? ಪರ್ಪಲ್ ಕ್ಯಾಪ್ ಎಲ್ರು ಹೇಳ್ತಿರೋದು ವರುಣ್ ಚಕ್ರವರ್ತಿಗೆ ಬರ್ಬೋದು ಅಂತ. ಯಾಕಂದ್ರೆ ಈ ಸಡನ್ ಆಗಿ ಅವರು 3-4 ವಿಕೆಟ್ ತಗೊಂಡ್ಬಿಡ್ತಾರೆ ಟಕ್ ಅಂತ. ಸೊ ನಾರಾಯಣ್ ಅವ್ರಿಗೆ ಒಂದು ಒಳ್ಳೆ ಏನ ಹೇಳ್ಬೋದು, ಪಾರ್ಟ್ನರ್ ರ್ಯಾಪೋ ಚೆನ್ನಾಗಿರುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಇರುತ್ತೆ ಅವರಿಬ್ಬರದು. ಸೊ ಅವರೇ ಪರ್ಪಲ್ ಕ್ಯಾಪ್ ಅವರು ಹೋಲ್ಡರ್ ಅಂತ ಹೇಳ್ತಾರೆ. ಆರೆಂಜ್ ಕ್ಯಾಪ್ ಎಷ್ಟೊಂದ್ ಜನ ಆಪ್ಷನ್ ಇದೆ. ಶುಭ್ಮನ್ ಗಿಲ್ ಅವ್ರು ಇದಾರೆ, KL ರಾಹುಲ್ ಅವ್ರು ಬರ್ತಾರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಚಾನ್ಸ್ ಇದೆ. ಟ್ರಾವಿಸ್ ಹೆಡ್ ಹೊಡೆಯಕ್ಕೆ ಸ್ಟಾರ್ಟ್ ಟ್ರಾವಿಸ್ ಹೆಡ್ ಹೌದು ಟ್ರಾವಿಸ್ ಹೆಡ್ ಇಸ್ ಆಲ್ಸೋ ಅನ್ ಅಮೇಜಿಂಗ್ ಕಂಟೆಂಡರ್. ಸೊ ಇವ್ರು 4 ಜನದಲ್ಲಿ ಯಾರಾದ್ರೂ ಒಬ್ರು ಬರ್ಬೋದು. ಹೌದು, ಯಾರಾದ್ರೂ ಬರ್ಬೋದು. ಶುಭ್ಮನ್ ಗಿಲ್ ಅಥವಾ KL ರಾಹುಲ್ ಸ್ವಲ್ಪ ಈಸಿ ಬೆಟ್. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ರಾಜಸ್ಥಾನ್ ಟೀಮ್ ಬಗ್ಗೆ ಮಾತಾಡ್ಬೇಕು ಮ್ಯಾಮ್. ಈ ಸಲ ಚಹಲ್ ಇಲ್ಲ, ಅಶ್ವಿನ್ ಅವ್ರಿಲ್ಲ, ಬಟ್ಲರ್ ಅವ್ರಿಲ್ಲ ಅವರು ರಾಜಸ್ಥಾನಲ್ಲಿ. ಬಟ್ಲರ್ ಅವರಿಲ್ಲ. ಸೊ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತದು ಅಂತ ಸಂಜು ಸ್ಯಾಮ್ಸನ್ ಅವರು ಮೊನ್ನೆ ಹೇಳ್ಕೊಂಡಿದ್ದಾರೆ. ಸೊ ನನ್ಗೇನಾದ್ರು ಚಾನ್ಸ್ ಸಿಕ್ಕಿದ್ರೆ IPL ಅಲ್ಲಿ ಒಂದು ರೂಲ್ ಚೇಂಜ್ ಮಾಡೋದೇನು ಅಂದ್ರೆ ಅದೇ ಈ 3 ವರ್ಷ ಆದ್ಮೇಲೆ ಮತ್ತೆ ಆಕ್ಷನ್ಗೆ ಹೋಗೋದು ಅಥವಾ ಪ್ಲೇಯರ್ ನ ಉಳಿಸ್ಕೊಳಕ್ ಆಗ್ದಲೇ ಇರೋ ಇದನ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದಾರೆ ಅವರು. ಯಾಕಂದ್ರೆ ಬಟ್ಲರ್ನ ಅವರು ಒಂಥರ ಬಹಳ ಒಂದು ಅಣ್ಣನ ಸ್ಥಾನದಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ಎಷ್ಟೊಂದು ಯಂಗ್ ಟ್ಯಾಲೆಂಟ್ಸ್ ನ ಟ್ರೈನ್ ಮಾಡ್ಕೊಂಡ್ಬಂದು. ರಿಯಾನ್ ಪರಾಗ್ನ ಆಗಿರ್ಲಿ, ಯಶಸ್ವಿ ಜೈಸ್ವಾಲ್ ಆಗಿರ್ಲಿ, ಅವ್ರನ್ನೆಲ್ಲ ಸ್ವಲ್ಪ IPL ಟೈಮಲ್ಲಿ ಟ್ರೈನ್ ಮಾಡಿದ್ದಾರೆ. ಸೊ ಹಿ ಆಲ್ಸೋ ಈಸ್ ಲೈಕ್ ಬೇರೆ ಪ್ಲೇಯರ್ಸ್ನೆಲ್ಲ ಯಂಗರ್ ಬ್ರದರ್ ತರನೇ ನೋಡ್ತಿದ್ದು, ಅವ್ರನ್ನ ಬಿಟ್ಟಿದ್ದಾರೆ. ಏನ್ ರೀಸನ್ ಇತ್ತು ಗೊತ್ತಿಲ್ಲ. ಶಿಮ್ರಾನ್ ಹೆಟ್ಮೇರ್ ಇಟ್ಕೊಂಡು ಇವ್ರನ್ನ ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಬೋಲ್ಡ್ ಡಿಸಿಷನ್ ಅದು. ನಿಜ. ಆಮೇಲೆ ಇನ್ನೊಂದು ನಮ್ಮ ಇಂಡಿಯನ್ ಟೀಮ್ನ 3 ಮೇನ್ ಪ್ಲೇಯರ್ಸ್, ಧೋನಿ ಅವರು, ಕೊಹ್ಲಿ ಅವರು ಮತ್ತೆ ರೋಹಿತ್ ಅವರು, 3 ಜನಕ್ಕೂ ಈ ಸಲ ಕ್ಯಾಪ್ಟನ್ಸಿ ಬರ್ಡನ್ ಇಲ್ಲ. ಕರೆಕ್ಟ್. ಸೊ ಫ್ರೀ ಆಗಿ ಆಡ್ಬೋದು ಅವರು ಆರಾಮಾಗಿ, ಯಾವುದೇ ಇದಿಲ್ದಲೆ. ಅವ್ರಿಗೆ ಏನ್ ರೋಲ್ ಅಸೈನ್ ಮಾಡಿದಾರಲ್ಲ ಅದ್ರಲ್ಲಿ ಆಡ್ತಾರ ಅವ್ರು. ಇವಾಗ ಧೋನಿ ಅವ್ರಿಗೆ ಲಾಸ್ಟ್ ಒಂದು 10 ಬಾಲ್ ಇರತ್ತೆ ಅನ್ಕೊಳ್ಳಿ, ಅದೇ ಅವ್ರದ್ದು ರೋಲ್ ಅಂತಂದ್ರೆ ನೀವು ಬೇಗ ಬನ್ನಿ ಧೋನಿ ಅವರು ಅಂತೆಲ್ಲ ನೀವು ಹೇಳಕ್ಕಾಗಲ್ಲ. 10 ಬಾಲ್ಗೆ 25 ಹೊಡೆದು ಹೋಗ್ತಾ ಇದ್ದಾರೆ ಅಷ್ಟೇ, ಅವ್ರದ್ದು ರೋಲ್ ಅಷ್ಟೇ ಇರುತ್ತೆ ಅವ್ರದ್ದು. ಸೊ ಅದಕ್ಕೆ ಅವ್ರನ್ನ ಅಸೈನ್ ಮಾಡಿರ್ತಾರೆ. ರೋಹಿತ್ ಅವ್ರಿಗೆ ಸ್ಟಾರ್ಟ್ ಚೆನ್ನಾಗಿ ಕೊಡಕ್ಕಿರುತ್ತೆ. ಪ್ರಾಬಬ್ಲಿ ಕೊಹ್ಲಿ ಅವ್ರಿಗೆ ಆಂಕರ್ ಇನ್ನಿಂಗ್ಸ್ ಇರುತ್ತೋ ಅಥವಾ ಈ ಸತಿ ಅವ್ರದ್ದು ಏನ್ ಸ್ಟ್ರಾಟಜಿ ಇದೆಯೋ ಗೊತ್ತಿಲ್ಲ, ನೋಡ್ಬೇಕು. ಮೋಸ್ಟ್ಲಿ ಆಂಕರಿಂಗ್ ಕೊಡಲ್ಲ ಅನ್ಸುತ್ತೆ. ಯಾಕಂದ್ರೆ ನೀನ್ ಹೇಳ್ದಂಗೆ
ನಮ್ಮ ಈ ಸಲ ಕೋಚ್ಗಳಾಗಿರೋ ಆಂಡಿ ಫ್ಲವರ್ ಆಗ್ಲಿ ಮತ್ತೆ ಮೋಬೋ ಬ್ಯಾಟ್ ಅವ್ರ ಆಗಿರ್ಲಿ, ಸೊ ಅವ್ರು ತುಂಬಾ ಅಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅವ್ರದ್ದೊಂಥರ ಡಿಫ್ರೆಂಟ್ ಮೈಂಡ್ ಸೆಟ್ ಇದೆ ಅವ್ರದ್ದೆಲ್ಲ. ನೀನ್ ಹೇಳ್ತಾ ಇದ್ದೆ ಅವರು ಇಂಗ್ಲೆಂಡ್ 2022 ವರ್ಲ್ಡ್ ಕಪ್ ಅಲ್ಲಿ ಅವರೇ ಗೆದ್ದಾಗ ಅವರಿಬ್ಬರೇ ಕೋಚ್ ಮತ್ತೆ ಡೈರೆಕ್ಟರ್ ಆಗಿದ್ದು, ಅಂಡ್ ಅದಾದ್ಮೇಲೆ ಇನ್ನೊಂದು ಯಾವ್ದೋ ಒಂದು ಡೊಮೆಸ್ಟಿಕ್ ಲೀಗ್ ಗೆದ್ದಿದ್ದಾರೆ. ಸೊ ತುಂಬಾ ಯೋಚನೆ ಮಾಡಿರ್ತಾರ ಅವರು. ಕೊಹ್ಲಿ ಅವರು ಅಂದ್ರೆ ಫ್ರೀ ಆಗಿ ಆಡ್ದಾಗ್ಲೇ ಅವ್ರ ರನ್ಸ್ ಚೆನ್ನಾಗಿ ಬಂದಿರೋದು ಮಗ. 2016 ಅಲ್ಲೂ ಅಷ್ಟೇ 970 ರನ್ ಹೊಡೆದ್ರಲ್ಲ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ಅವರು, 150+ ಸ್ಟ್ರೈಕ್ ರೇಟ್ ಅಲ್ಲಿ. ಲಾಸ್ಟ್ ಸೀಸನ್ ಅಷ್ಟೇ 700-800 ರನ್ ಹೊಡೆಯೋದು 150+ ಸ್ಟ್ರೈಕ್ ರೇಟ್ ಅಲ್ಲಿ ಅಷ್ಟು ಸುಲಭ ಅಲ್ಲ. ಫಸ್ಟ್ ಒಂದ್ 3-4 ಮ್ಯಾಚ್ ತುಂಬಾ ಕ್ರಿಟಿಸಿಸಮ್ ಬಂತು ಅವ್ರ ಬ್ಯಾಟಿಂಗ್ ಗೆ, ಸ್ವಲ್ಪ ಸ್ಲೋ ಆಡ್ತಿದ್ದಾರೆ ಅಂತ. ಬಟ್ ಅದನ್ನೇ ಸೆಕೆಂಡ್ ಹಾಫ್ ಅಲ್ಲೇ ಹೆಂಗೆ ಎತ್ಕೊಂಡ್ರು ಅಂತಂದ್ರೆ ಅದೇ ಚಾಂಪಿಯನ್ ಪ್ಲೇಯರ್. ಸೀರಿಯಸ್ಲಿ ಆಮೇಲೆ ಅವ್ರದ್ದು ಇಂಪಾರ್ಟೆನ್ಸ್ ಎಷ್ಟು ಅಂತ ಅದ್ರಲ್ಲಿ ಗೊತ್ತಾಗತ್ತೆ. ಅವ್ರು ಹುರಿದುಂಬಿಸಿದ್ದು ಎಲ್ಲ ನೋಡಿದ್ವಿ, ಹೆಂಗ್ ಅವ್ರು ಪಂಪ್ಡ್ ಅಪ್ ಆಗಿದ್ರು ಒಂದೊಂದು ಮ್ಯಾಚ್ ಆಗಿ ಗೆಲ್ತಾ ಇದ್ದಾಗ್ಲೂ ಅಂತ. ಸೊ ಅದೇ ಕೊಹ್ಲಿ ಅವ್ರನ್ನ ಈ ಸಲನೂ ನಾವು ನೋಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅದೇ ರೀಸನ್ 2 ಟ್ರೋಫಿ ಗೆದ್ದಿದೀವಿ 9 ತಿಂಗಳಲ್ಲಿ. ಇಂಡಿಯಾಗೆ ಅಷ್ಟು ಬೂಸ್ಟ್ ಮಾಡಿದ್ದಾರೆ. ಕರೆಕ್ಟ್ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಕೊಹ್ಲಿ ಅವ್ರ ಕ್ಯಾಬಿನೆಟ್ ಗೆ 3ನೇ ಟ್ರೋಫಿ ಬರುತ್ತಾ ಇನ್ನೆರಡು ತಿಂಗಳಲ್ಲಿ? ಬರ್ಲಿ ಅಂತ ಆಸೆ ನಮಗೂ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಈ ಸತಿ WPL ಅಷ್ಟು ಪರ್ಫಾರ್ಮ್ ಮಾಡಿಲ್ಲ RCB ವುಮೆನ್ಸ್, ಬಟ್ ಪರವಾಗಿಲ್ಲ, ಒಂದು ಟ್ರೋಫಿ ಅದು ತಂದ್ಕೊಟ್ಟಿದ್ದಾರೆ. ಈ ಸತಿ ಮೆನ್ಸ್ ಟರ್ನ್ ಅಂತ ಅನ್ಕೋಬಹುದಾ? ಸೊ ಈ ಸಲ ಏನು ಹೇಳೋದು ಬೇಡ ಅವೆಲ್ಲ ಹೇಳ್ಬಾರ್ದು. ಸೊ ಸಿಗೋಣ. ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ. ಸೊ ಆಲ್ ದಿ ಬೆಸ್ಟ್ ಫಾರ್ RCB KKR. ಅದ್ರ ಬಗ್ಗೆ ಏನಾದ್ರು ಒಂದು ಚಿಕ್ಕದಾಗಿ ಮಾತಾಡೋಣ. ಶೋರ್. ನಿಮ್ಗೆ ಅನ್ಸುತ್ತಪ್ಪ KKR ಬಗ್ಗೆ? ಸೊ ಚಾನ್ಸ್ ಇದೆ RCB ಗೆ, ಬಟ್ KKR ಹೋಮ್ ಗ್ರೌಂಡ್ ಅಲ್ಲಿ ಹೊಡೆಯೋ ಸ್ವಲ್ಪ ಕಷ್ಟನೇ ಇದೆ. ಫಿಲ್ ಸಾಲ್ಟ್ ಅವ್ರನ್ನ ನಾವು ತಗೊಂಡಿದೀವಿ KKR ಇಂದ. ಸೊ ಅವ್ರಿಗೆ ಗ್ರೌಂಡ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದೇ ಇರುತ್ತೆ, ಲಾಸ್ಟ್ ಇಯರ್ ಆಡಿರೋದ್ರಿಂದ. ಹೌದು. ಸೊ ನನ್ನ ಪ್ರಕಾರ RCB ಗೆ ಚಾನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸ್ಟಿಲ್ ಇದು KKR ಗೆ ಅಡ್ವಾಂಟೇಜ್ ಇದ್ದಿಲ್ಲ. ನನಗೆ KKR ಅಡ್ವಾಂಟೇಜ್ ಜಾಸ್ತಿ ಇದೆ, ಬಟ್ RCB ಅವರು ನಾವು ಆಪ್ಟಿಮಿಸ್ಟಿಕ್ ಆಗಿ ಮಾತಾಡ್ಬೇಕಷ್ಟೇ. ಸೊ RCBಗೂ ಡೆಫಿನೆಟ್ಲಿ ಚಾನ್ಸ್ ಇದೆ. ಬೌಲಿಂಗ್ ಅಲ್ಲಿ ಅವ್ರ ಕಡೆ ಸ್ವಲ್ಪ ಸ್ಪಿನ್ ಡಿಪಾರ್ಟ್ಮೆಂಟ್ ತುಂಬಾನೇ ಸ್ಟ್ರಾಂಗ್ ಇದೆ, ನಮ್ ಕಡೆ ಅಷ್ಟಿಲ್ಲ. ನಮ್ದು ಟೀಮ್ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ, ಅವ್ರದ್ದು ಸ್ವಲ್ಪ ಸೆಟಲ್ಡ್ ಸ್ಕ್ವಾಡ್, ಸೇಮ್ ಸ್ಕ್ವಾಡ್ ಇದೆ. 6 ಜನ ರಿಟೈನ್ ಮಾಡ್ಯಾರ ಅನ್ಸುತ್ತೆ ಅವ್ರು, 5-6 ಜನ ರಿಟೈನ್ ಮಾಡ್ಯಾರೆ. ಸೊ ಮೆಜಾರಿಟಿ ಆಫ್ ದ ಸ್ಕ್ವಾಡ್ ರಿಮೈನ್ಸ್ ದ ಸೇಮ್. ವೆಂಕಟೇಶ್ ಅಯ್ಯರ್ನ ವಾಪಸ್ ಬೈ ಮಾಡಿದ್ರು, 23 ಕೋಟಿ ಕೊಟ್ಟು ವಾಪಸ್ RCB ಕೊನೆವರೆಗೂ ಹೋಗಿದ್ದಾರೆ ಅವ್ರಿಗೆ. ಸೊ ನಮ್ಮ RCB 3 ಜನ ರಿಟೈನ್ ಆಗಿದ್ದಾರೆ, ಇನ್ನು 3 ಬೇರೆಯವ್ರು ಸ್ವಲ್ಪ ವಾಪಸ್ ಬಂದಿದ್ದಾರೆ. ಸೊ ನಮ್ದು ಸ್ವಲ್ಪ ಬೇರೆ ಮಿಕ್ಸ್ ಸ್ಕ್ವಾಡ್ ಆಗಿದೆ. ಅವ್ರದ್ದು ಕೋರ್ ಹಂಗಿದೆ, ನರೈನ್, ರಸಲ್, ಕರೆಕ್ಟ್, ಚಕ್ರವರ್ತಿ, ರಿಂಕು ಸಿಂಗ್, ರಮಣ್ದೀಪ್ ಸಿಂಗ್ ಇವರೆಲ್ಲ ಇರೋದ್ರಿಂದ ಕೋರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರದ್ದು ನೋಡೋಣ ಏನಾಗುತ್ತೆ ಅಂತ ಈ ಸತಿ. ಸೊ ಅಂದ್ರೆ ಇಂಪ್ಯಾಕ್ಟ್ ಸಬ್ ಮತ್ತೆ ಆಲ್ರೌಂಡರ್ಸ್ಗೆ ಅಷ್ಟು ರೋಲ್ ಇಲ್ಲ ಅಂತ ಅನ್ಸುತ್ತಾ ನಿಮಗೆ ಈ ಸಲ? ಇಂಪ್ಯಾಕ್ಟ್ ಸಬ್ ಇಲ್ಲ, ಇದೆ. ಇಂಪ್ಯಾಕ್ಟ್ ಸಬ್ ಇರೋದ್ರಿಂದನೂ ಸೊ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಸೊ ನಿಂಗೆ ಟೀಮ್ ಡೈನಾಮಿಕ್ಸ್ಗೆ ಹೆಲ್ಪ್ ಆಗುತ್ತೆ, ಬಟ್ ಇಂಡಿವಿಜುವಲ್ ಪ್ಲೇಯರ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಟೀಮ್ಗಂತೂ ಹೆಲ್ಪ್ ಆಗುತ್ತೆ, ಅವ್ರದ್ದು ಇಂಡಿವಿಜುವಲ್ ಗ್ರೋತ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಈಗ ನಮ್ಮ RCB ಕಡೆನೂ ರೊಮ್ಯಾರಿಯೋ ಶೆಫರ್ಡ್ ಅವರಿದ್ದಾರೆ, ಟಿಮ್ ಡೇವಿಡ್ ಅವರಿದ್ದಾರೆ, ಜಾಕಬ್ ಬೆಥೆಲ್, ಈ ತರ ಪ್ಲೇಯರ್ಸ್ ಅಂದ್ರೆ ಅವ್ರೊಬ್ಬರೇ ಮ್ಯಾಚ್ ವಿನ್ ಮಾಡ್ಸೋ ತಾಕತ್ತಿರೋ ಪ್ಲೇಯರ್ಸ್ಗಳು ಇವರೆಲ್ಲ ಕೆಲವು ಸಲ. ಸೊ ಹೆಂಗ್ ವರ್ಕ್ ಆಗುತ್ತೆ ನೋಡ್ಬೇಕು. ನಮ್ಗೆ ಈ ಸಲ ಏನ್ ಅಡ್ವಾಂಟೇಜ್ ಅಂದ್ರೆ ನಾವು ಬರೀ 3 ಜನ ಫಾರಿನ್ ಪ್ಲೇಯರ್ಸ್ ಇಟ್ಕೊಂಡು ಟೀಮ್ ಬಿಲ್ಡ್ ಮಾಡ್ಬೋದು. ಯಾವಾಗ್ಲೂ ಇಂಡಿಯನ್ ಕೋರ್ ಇಲ್ಲ ಅಂತ ಹೇಳ್ತಾ ಇದ್ವಲ್ಲ. ಸೊ 3 ಜನ ಪ್ಲೇಯರ್ಸ್ ಇಟ್ಕೊಂಡು ಆಮೇಲೆ ಇಂಪ್ಯಾಕ್ಟ್ ಸಬ್ ಅಲ್ಲಿ ಬೇರೆಯವ್ರನ್ನ ತರಬಹುದು. ಸೊ ಆ ಅಡ್ವಾಂಟೇಜ್ ಇದ್ದೇ ಇದೆ. ಸೊ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ. ಇಷ್ಟು ಮಾತಾಡಿದೀವಿ, ನಮಗೂ ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಈ ಸತಿ ಇವತ್ತು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.